ಒಟ್ಟಾರೆಯಾಗಿ ಇಲ್ಲಿ ಗಮನಿಸ್ತಾ ಇದ್ದೀವಿ ಹಲವಾರು ವಿಚಾರಗಳನ್ನು ನಮ್ಮ ವಿಜ್ಞಾನಿಗಳು ಕೂಡ ನಮ್ಮ ಜೊತೆ ಹಂಚಿಕೊಳ್ತಾ ಇರುವಂಥದ್ದು ಯಾವ ರೀತಿಯಾಗಿ ಇದೆಲ್ಲ ಪ್ರೊಸೀಜರ್ಗಳಿರುತ್ತೆ ಇದರಿಂದ ಆಗುವಂಥ ಉಪಯೋಗಗಳು ಯಾವ ರೀತಿಯಾಗಿ ಈ ಒಂದು ಯಾನ ನಡೆಯುತ್ತೆ ಯಾವ ರೀತಿಯಾಗಿ ಸಂಶೋಧನೆಗಳಾಗುತ್ತೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನಾವು ಪಡ್ಕೊಳ್ತಾ ಹೋಗ್ತಾ ಇದ್ದೀವಿ TV9 ಮಧ್ಯರಾತ್ರಿ 3 ಗಂಟೆಯಿಂದಲೂ ಕೂಡ ನಿರಂತರವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇರುವಂಥದ್ದು ಯಾವ ರೀತಿಯಾಗಿ ಇದು ಲಾಂಚ್ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಯಶಸ್ವಿಯಾಗಿ ರೆಸ್ಕ್ಯೂ ಮಾಡಲಾಗಿರುವಂಥದ್ದು ಎಲ್ಲ 4 ಜನ ಗಗನಯಾತ್ರಿಗಳನ್ನು ಏನು ಸೇಫ್ ಆಗಿ ಅವರು ಲ್ಯಾಂಡ್ ಆಗಿದ್ದಾರೆ ಅವ್ರನ್ನ ರೆಸ್ಕ್ಯೂ ಮಾಡಲಾಗಿದೆ ಈಗಾಗಲೇ ಕರ್ಕೊಂಡು ಹೋಗಲಾಗಿರುವಂಥದ್ದು ಅವ್ರನ್ನ ಐಸೋಲೇಟ್ ಮಾಡಲಾಗುತ್ತೆ ಇನ್ನು ಕೆಲವೇ ಕ್ಷಣದಲ್ಲಿ ನಾಸಾದಿಂದ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಾಗುತ್ತೆ ಇದೆಲ್ಲ ಯಾವ ರೀತಿಯಾಗಿ ಯಶಸ್ವಿ ಆಯಿತು ಅದರ ಒಂದು ಸಂಭ್ರಮ ಏನಿದೆ ಸಡಗರ ಏನಿದೆ ಅದೆಲ್ಲವನ್ನು ಕೂಡ ನಾಸಾ ಜೊತೆಗೆ SpaceX ಕಂಪನಿ ಸಹಯೋಗದೊಂದಿಗೆ ಈ ಒಂದು ಯಾನವನ್ನು ನಡೆಸಿರುವಂಥದ್ದು ಇಬ್ಬರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಆ ಒಂದು ಯಶಸ್ವಿ ಯಾನ ಏನಿದೆ ಇದನ್ನು ಆ ಒಂದು ಸಡಗರ ಸಂಭ್ರಮವನ್ನು ಹಂಚಿಕೊಳ್ಳಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಗಮನಿಸ್ತಾ ಇದ್ದೀವಿ ಈಗಾಗಲೇ 4 ಜನ ಗಗನಯಾತ್ರಿಗಳು ಅದರಲ್ಲೂ ಕೂಡ ಇಡೀ ಒಂದು ವಿಶ್ವದ ಚಿತ್ತ ಸುನಿತಾ ವಿಲಿಯಮ್ಸ್ ಅವರ ಆತ ನೆಟ್ಟಿತ್ತು 9 ತಿಂಗಳುಗಳ ಕಾಲ ಅವರು ಗಗನದಲ್ಲೇ ಇದ್ದರು ಆ ಒಂದು ಅಬ್ಸರ್ವೇಷನನ್ನು ಮಾಡಿರುವಂಥದ್ದು ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ ಸದ್ಯಕ್ಕೆ ಅವ್ರನ್ನ ಐಸೋಲೇಟ್ ಮಾಡಲಾಗಿರುವಂಥದ್ದು ಇನ್ನು ಈಗಾಗಲೇ ಗಮನಿಸ್ತಾ ಇದ್ವಿ ಒಂದು ಭೂಗೋಳಶಾಸ್ತ್ರದ ಜೊತೆಗೆ ಅವರು ವೈಜ್ಞಾನಿಕವಾಗಿ ನೋಡೋದಾದರೆ ಮೆಡಿಕಲಿ ಅವರ ಒಂದು ಆರೋಗ್ಯ ಸಮಸ್ಯೆಗಳು ಅವ್ರನ್ನ ಐಸೋಲೇಟ್ ಮಾಡಲಾಗಿರುವಂಥದ್ದು ಅವರ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳಾಗಿರುತ್ತೆ ಆ ಕಾರಣದಿಂದಾಗಿ ಅವರ ಒಂದು ದೇಹ ಇಲ್ಲಿಗೆ ಹೊಂದಾಣಿಕೆ ಆಗುವವರೆಗೂ ಕೂಡ ಅವ್ರನ್ನ ಐಸೋಲೇಟ್ ಮಾಡಲಾಗುತ್ತೆ ಸುಮಾರು 45 ದಿನಗಳ ಕಾಲಾವಕಾಶ ಬೇಕು ಅಂತ ಹೇಳಲಾಗ್ತಾ ಇರುವಂಥದ್ದು 45 ದಿನಗಳ ಕಾಲ ಅವ್ರನ್ನ ಐಸೋಲೇಟ್ ಮಾಡಲಾಗುತ್ತೆ ಅಲ್ಲಿವರೆಗೂ ಕೂಡ ಅವರ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗುತ್ತೆ ಪ್ರತಿದಿನವೂ ಕೂಡ ಅಬ್ಸರ್ವೇಷನಲ್ಲಿ ಇರ್ತಾರೆ ಬ್ಲಡ್ ವೇರಿಯೇಷನ್ ಆಗಿರುತ್ತೆ BPL ವೇರಿಯೇಷನ್ ಆಗಿರುತ್ತೆ ಇದ್ರ ಜೊತೆಗೆ ಕ್ಯಾಲ್ಸಿಯಂ ಕೂಡ ಕಮ್ಮಿ ಆಗಿರುತ್ತೆ ಯಾಕಂತಂದರೆ ಸ್ಪೇಸಲ್ಲಿ ಇದ್ದಂಥ ಕಾರಣದಿಂದಾಗಿ ಅವರಿಗೆ ಗುರುತ್ವಾಕರ್ಷಣೆ ಬಲ ಇರೋದಿಲ್ಲ ಅಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಿರೋದಿಲ್ಲ ಅದರಿಂದಾಗಿ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಂಡಿರುವಂಥ ಸಾಧ್ಯತೆ ಇರುತ್ತೆ ಆ ಕಾರಣದಿಂದಾಗಿ ಕಂಪ್ಲೀಟಾಗಿ ಇವ್ರನ್ನ ಸದ್ಯಕ್ಕೆ ಈಗಾಗಲೇ ಏನು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಅವ್ರಿಗೆ ಒಂದು ಆರೋಗ್ಯ ತಪಾಸಣೆಯನ್ನು ಮೊದಲನೇದಾಗಿ ನಡೆಸಲಾಗುತ್ತೆ ಬೇಸಿಕ್ಕಾಗಿ ಅವರ ಇಡೀ ಒಂದು ದೇಹವನ್ನು ಎಲ್ಲ ರೀತಿಯಾಗಿ ಸ್ಕ್ಯಾನಿಂಗ್ ಮಾಡಲಾಗುತ್ತೆ ಏನು ಅಲ್ಲಿ ಆರೋಗ್ಯ ಸಮಸ್ಯೆ ಏನಾದರೂ ಇತ್ತಾ ಅನ್ನೋದ್ರ ಬಗ್ಗೆ ಸ್ಕ್ಯಾನಿಂಗ್ ಮಾಡಲಾಗುತ್ತೆ ಅದಾದ ನಂತರ ಏನು ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿದೆ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡಲಾಗುತ್ತೆ ಇದಾದ ನಂತರ ಒಂದಷ್ಟು ಪ್ರೊಸೀಜರ್ಗಳೇನಿರುತ್ತೆ ಅದಾದ ನಂತರ ಅವರ ಕುಟುಂಬಸ್ಥರನ್ನು ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ ಸದ್ಯಕ್ಕೆ ಇವತ್ತು ಕಂಪ್ಲೀಟಾಗಿ ಅಬ್ಸರ್ವೇಷನಲ್ಲಿ ಇರಲಾಗುತ್ತೆ ಅವ್ರನ್ನ ಐಸೋಲೇಟ್ ಮಾಡಲಾಗುತ್ತೆ ಅಬ್ಸರ್ವೇಷನಲ್ಲಿ ಇಡಲಾಗುತ್ತೆ ಅವರ ಇಡೀ ಬಾಡಿಯನ್ನು ಸ್ಕ್ಯಾನ್ ಮಾಡಲಾಗುತ್ತೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಇನ್ನು ನಿರೀಕ್ಷೆ ಅಂತಲೇ ಏನು ಎಕ್ಸಾಕ್ಟ್ ಟೈಮಿಂಗ್ಸನ್ನು ಏನು ಹೇಳಲಾಗಿತ್ತು 3:28ಕ್ಕೆ ಅಂತ ಅದೇ ಒಂದು ಸಮಯಕ್ಕೆ ಎಕ್ಸಾಕ್ಟಾಗಿ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯಲ್ಲಿ 3:28ಕ್ಕೆ ಲಾಂಚ್ ಆಗಿರುವಂಥದ್ದು ಇಲ್ಲಿ ಗಮನಿಸ್ತಾ ಇದ್ದೀವಿ ಒಂದು ಕ್ಯಾಪ್ಸೂಲ್ ಲಾಂಚ್ ಆಗುತ್ತೆ ಇದು ಗಮನಿಸ್ತಾ ಇದೀವಲ್ಲ ನಾವು ಹೇಳ್ತಾ ಇದ್ವಿ ಒಂದು ಹಾಲಿವುಡ್ ಸಿನಿಮಾದ ದೃಶ್ಯಾವಳಿಗಳ ರೀತಿಯಲ್ಲಿ ಈ ಎಲ್ಲವೂ ಕೂಡ ಕಂಡು ಬಂದಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ ಅದೇ ರೀತಿಯಾಗಿ ಆ ಒಂದು ಲಾಂಚನ್ನು ಆ ಒಂದು ಕ್ಯಾಪ್ಸೂಲ್ ಏನಿದೆ ಅದನ್ನು ಅಲ್ಲಿ ಲ್ಯಾಂಡ್ ಆದಂಥ ಸಂದರ್ಭದಲ್ಲಿ ಅದನ್ನು ಅಲ್ಲಿಗೆ ಹೋದಂತಹ ಒಂದು ಹಡಗು ಏನಿದೆ ಅದರಲ್ಲಿ ಅದನ್ನು ಲಾಂಚ್ ಮಾಡಲಾಗುತ್ತೆ ಅದಾದ ನಂತರ ಅದರ ಒಳಗಡೆ ಒಂದು ಕಂಪ್ಲೀಟ್ ಆದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರುತ್ತೆ ಅವ್ರನ್ನ ಹೊರಗಡೆ ಕರ್ಕೊಂಡು ಬರುವಂಥ ಸಲುವಾಗಿ ಅವ್ರನ್ನ ರೆಸ್ಕ್ಯೂ ಮಾಡುವಂತಹ ಸಲುವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರುತ್ತೆ ಅದೇ ರೀತಿಯಾಗಿ ಏನೆಲ್ಲ ಒಂದು ಪ್ರೊಸೀಜರ್ಗಳಿತ್ತು ಆ ರೀತಿಯಾಗಿ ಅವ್ರನ್ನ ಅಲ್ಲಿ ರೆಸ್ಕ್ಯೂ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಬರಲಾಗಿರುವಂಥದ್ದು ಈಗಾಗಲೇ ಹೇಳ್ತಾ ಇದ್ರು ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ರು ಅವ್ರಿಗೆ 9 ತಿಂಗಳ ಕಾಲ ಒಂದು ಸ್ಪೇಸ್ನಲ್ಲಿ ಏನಿರ್ತಾರೆ ಈ ಕಾರಣದಿಂದಾಗಿ ಅವ್ರಿಗೆ ನಡೆಯೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಆ ಗುರುತ್ವಾಕರ್ಷಣೆ ಬಲ ಏನಿರುತ್ತೆ ಅದು ಕಂಪ್ಲೀಟಾಗಿ ಅಲ್ಲಿ 0 ಇರುತ್ತೆ ಬಟ್ ಈಗ ಏಕಾಏಕಿ ಇಲ್ಲಿಗೆ 9 ತಿಂಗಳ ನಂತರ ಬಂದಂಥ ಸಂದರ್ಭದಲ್ಲಿ ಇಲ್ಲಿಗೆ ಹೊಂದ್ಕೊಳ್ಳುವಂಥದ್ದು ಕಷ್ಟ ಆಗುತ್ತೆ ಅದರಿಂದಾಗಿ ಅವರು ನಡೆಯೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ ಅವ್ರನ್ನ ಎತ್ಕೊಂಡು ಹೋಗಬೇಕಾದಂಥ ಒಂದು ವ್ಯವಸ್ಥೆ ಇರುತ್ತೆ ಅಂತ ಅದೇ ರೀತಿಯಾಗಿ ಅವ್ರನ್ನ ಒಳಗಡೆಯಿಂದ 4 ಜನ ಏನು ಹೋಗಿರ್ತಾರೆ 4 ಜನ ಅಂದರೆ ಸುನಿತಾ ವಿಲಿಯಮ್ಸ್ ಇರ್ಬೋದು ಬುಚ್ ಇರ್ಬೋದು ಅವರು ಈಗಾಗಲೇ 9 ತಿಂಗಳ ಹಿಂದೆನೇ ಅವರು ಹೋಗಿರ್ತಾರೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಮತ್ತಿಬ್ಬರು ಹೋಗಿರ್ತಾರೆ ಒಟ್ಟಾರೆಯಾಗಿ 4 ಜನ ಸೇಫ್ ಆಗಿ ಲ್ಯಾಂಡ್ ಆಗಿರುವಂಥದ್ದು ಸುನಿತಾ ವಿಲಿಯಮ್ಸ್ ಅವರು ಬಂದಿರುವಂಥ ಒಂದು ದೃಶ್ಯಾವಳಿಗಳನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ ಮೂಲತಃ ಭಾರತದವರು ಅದರಲ್ಲೂ ಕೂಡ ಗುಜರಾತ್ನವರು ಈ ಕಾರಣದಿಂದಾಗಿ ಇಡೀ ಭಾರತಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದಾಗುತ್ತೆ ಇನ್ನು ಮೋದಿ ಕೂಡ ಈಗಾಗಲೇ ಒಂದು ಸೌಹಾರ್ದಯುತವಾಗಿ ಪತ್ರವನ್ನು ಬರೆದಿದ್ದಾರೆ ಸುನಿತಾ ವಿಲಿಯಮ್ಸ್ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು ಭಾರತಕ್ಕೆ ಬನ್ನಿ ಅಂತ ಪತ್ರವನ್ನು ಬರೆದಿದ್ದಾರೆ
ಅವರು ಸೇಫಾಗಿ ಲ್ಯಾಂಡ್ ಆಗಿರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ವಿ. ಏನೆಲ್ಲ ಪ್ರೋಟೋಕಾಲ್ ಇರುತ್ತೆ ಅದರ ಪ್ರಕಾರವಾಗಿ ಯಾವ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಆಗಬೇಕು, ಪ್ರೋಟೋಕಾಲ್ ಏನಿರುತ್ತೆ ಅದರ ರೀತಿಯಾಗಿಯೇ ಎಲ್ಲ ಕಂಪ್ಲೀಟಾಗಿ ಏನೆಲ್ಲ ಪ್ರೋಟೋಕಾಲ್ ಇತ್ತು ಅದೇ ರೀತಿಯಾಗಿ ಕಂಪ್ಲೀಟಾಗಿ ಆ ಒಂದು ವ್ಯವಸ್ಥೆ ಕೂಡ ಆಗಿರುತ್ತೆ. ಆ ರೀತಿಯಾಗಿ ಅವ್ರನ್ನ ಕರ್ಕೊಂಡು ಬಂದಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಡೀ ವಿಶ್ವವೇ ಎದುರು ನೋಡ್ತಾ ಇದ್ದಂಥದ್ದು ಸುನೀತಾ ವಿಲಿಯಮ್ಸ್ ಅವರ ಕಡೆಗೆ. ಅವರು ಯಾಕೆಂದರೆ ಒಂದಷ್ಟು ವದಂತಿಗಳು ಕೂಡ ಹರಿದಾಡ್ತಾ ಇತ್ತು, ಅವರ ಆರೋಗ್ಯ ಸರಿ ಇಲ್ಲ, ಸ್ಪೇಸ್ನಲ್ಲಿದ್ದಂಥ ಸಂದರ್ಭದಲ್ಲಿ ಅವರು 8 ದಿನಕ್ಕೆ ಅಂತ ಹೋಗಿದ್ದು 9 ತಿಂಗಳಾಗಿದೆ, ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ, ಉಸಿರಾಟದ ಸಮಸ್ಯೆ ಆಗ್ತಾ ಇದೆ, ಈ ರೀತಿಯಾಗಿ ಸಾಕಷ್ಟು ವದಂತಿಗಳು ಕೂಡ ಹರಿದಾಡ್ತಾ ಇತ್ತು. ಅದರಿಂದಾಗಿ ಒಂದಷ್ಟು ಕುತೂಹಲದ ಜೊತೆಗೆ ಆತಂಕ ಕೂಡ ಇತ್ತು. ಸುನೀತಾ ವಿಲಿಯಮ್ಸ್ ಅವರು ಸೇಫ್ ಆಗಿ ಬರಲಿ ಅಂತ ಪ್ರಾರ್ಥನೆಗಳು ಕೂಡ ಇತ್ತು. ಈ ಒಂದು ಕುತೂಹಲ, ಆತಂಕ, ಪ್ರಾರ್ಥನೆಗಳು ಇದೆಲ್ಲವೂ ಕೂಡ ಈಗ ಇಲ್ಲಿ ಗಮನಿಸ್ತಾ ಇರುವಂಥದ್ದು ಅದಕ್ಕೆಲ್ಲವೂ ಕೂಡ ತೆರೆ ಬಿದ್ದಿದೆ. ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. 9 ತಿಂಗಳ ಬಳಿಕ ಸುನೀತಾ ಅವರು ಭೂಮಿಗೆ ಲ್ಯಾಂಡ್ ಆಗಿರುವಂಥದ್ದು. ಅವ್ರ ಜೊತೆ ಮತ್ತು 3 ಜನ ಅವ್ರ ಜೊತೆ ಇದ್ದಂಥ ಬುಚ್ಚು 9 ತಿಂಗಳ ಕಾಲ ಅವರು ಸ್ಪೇಸ್ನಲ್ಲೇ ಇದ್ದರು. ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಂತಹ ಸ್ಪೇಸ್ ಎಕ್ಸ್ನ ಮತ್ತಿಬ್ಬರು ಗಗನಯಾತ್ರಿಗಳು. ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ಪ್ರೋಟೋಕಾಲ್ ಎಲ್ಲ ಇರುತ್ತೆ ಅಂತ. ಸುಮಾರು 300 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಂದರೆ ಈ ಕ್ಯಾಪ್ಸೂಲ್ ಏನಿದೆ ಇದು ಲ್ಯಾಂಡ್ ಆಗಬೇಕಾದಂಥ ಸಂದರ್ಭದಲ್ಲಿ ಅದು ಬರುವಂತಹ ಸ್ಪೀಡ್ ಇದೆಯಲ್ಲ, ಸುಮಾರು 28,000 ಕಿಲೋಮೀಟರ್ ಪರ್ ಹವರ್ ಆ ಒಂದು ಸ್ಪೀಡ್ನಲ್ಲಿ ಅದು ಬರ್ತಾ ಇರುತ್ತೆ. ಅದರಿಂದಾಗಿ ಫ್ರಿಕ್ಷನ್ ಇರ್ಬೋದು, ಅದ್ರ ಜೊತೆಗೆ ಅಲ್ಲಿ ಆಗುವಂಥ ಹೀಟ್ ಇರ್ಬೋದು, ಇದೆಲ್ಲದರಿಂದ ಸುಮಾರು 300 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಆ ಒಂದು ಕ್ಯಾಪ್ಸೂಲ್ನ ಹೊರಭಾಗದಲ್ಲಿ ಟೆಂಪ್ರೇಚರ್ ಕ್ರಿಯೇಟ್ ಆಗಿರುತ್ತೆ. ಆ ಕಾರಣದಿಂದಾಗಿ ಗಮನಿಸ್ಬೋದಾಗುತ್ತೆ ಎಷ್ಟು ಮಟ್ಟಿಗೆ ಅಲ್ಲಿ ಸುಟ್ಟ ರೀತಿಯಾದಂಥ ವಾತಾವರಣ ಅಲ್ಲಿ ಕಂಡು ಬಂದಿರುವಂಥದ್ದನ್ನು ಕೂಡ ಅಲ್ಲಿ ಗಮನಿಸ್ಬೋದಾಗುತ್ತೆ. ಅದನ್ನು ಕೂಲ್ ಮಾಡುವಂತಹ ಒಂದು ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಅಲ್ಲಿ ನೀರನ್ನು ಹಾಕಿ ಅದನ್ನು ತಂಪು ಮಾಡುವಂಥದ್ದು, ಅದನ್ನು ತಣ್ಣಗಾಗಿಸುವಂತಹ ಒಂದು ಪ್ರೊಸೀಜರ್ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅದಾದ ನಂತರ ಆ ಒಂದು ಲಾಂಚನ್ನು ಓಪನ್ ಮಾಡಲಾಗುತ್ತೆ. ಅಲ್ಲಿಂದ ಅವ್ರನ್ನ ಗಗನಯಾತ್ರಿಗಳನ್ನು ಅಲ್ಲಿ ಕರ್ಕೊಂಡು ಬರಲಾಗುತ್ತೆ. ಕಂಪ್ಲೀಟಾಗಿ ನಾಸಾ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿತ್ತು, ಒಂದು ಪ್ರೋಟೋಕಾಲ್ ಯಾವ ರೀತಿಯಾಗಿತ್ತು ಅದು ಯಶಸ್ವಿಯಾಗಿ ಆಗಿದೆ ಅಂತಲೇ ಹೇಳ್ಬೋದಾಗುತ್ತೆ. ಹಲವಾರು ಪ್ರಾರ್ಥನೆಗಳಿತ್ತು, ಕುತೂಹಲ ಇತ್ತು, ಆತಂಕ ಇತ್ತು, ಇದೆಲ್ಲಕ್ಕೂ ಕೂಡ ಈಗ ತೆರೆ ಬಿದ್ದಿದೆ. 3:28 ಸಮಯಕ್ಕೆ ಸರಿಯಾಗಿ ಲಾಂಚ್ ಆಗಿರುವಂಥದ್ದು. ಆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅದ್ಭುತವಾದಂಥ ದೃಶ್ಯಾವಳಿಗಳನ್ನು ಅಲ್ಲಿ ಗಮನಿಸ್ಬೋದಾಗುತ್ತೆ. ಯಾವ ರೀತಿಯಾಗಿ ಎಷ್ಟು ಸುಂದರವಾಗಿ ಆ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಒಂದು ಯಾವುದೋ ಸಿನಿಮಾ ಶೂಟಿಂಗ್ ರೀತಿಯಲ್ಲಿ ಆ ದೃಶ್ಯಾವಳಿಗಳು ಕಂಡು ಬಂದಿರುವಂಥದ್ದು. ಅಷ್ಟರ ಮಟ್ಟಿಗೆ ಆ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿತ್ತು. ನಾಸಾದ ಜೊತೆಗೆ ಕೈ ಜೋಡಿಸಿದಂತಹ ಸ್ಪೇಸ್ ಎಕ್ಸ್ ಸಂಸ್ಥೆ ಇನ್ನು ಸಂಶೋಧನೆಯ ಉದ್ದೇಶದಿಂದ ಸುಮಾರು 8 ದಿನಗಳ ಕಾಲ ಸ್ಪೇಸ್ನಲ್ಲಿ ಸಂಶೋಧನೆಗೆ ಉದ್ದೇಶದಿಂದ ಹೋಗಿದ್ದಂತಹ ಸುನೀತಾ ವಿಲಿಯಮ್ಸ್, ಆದರೆ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಅವರು ವಾಪಸ್ ಬರೋದಕ್ಕೆ ಸಾಧ್ಯವಾಗಿರಲಿಲ್ಲ. ಇನ್ನು ಸಾಮಾನ್ಯವಾಗಿ ಸ್ಪೇಸ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಉಳ್ಕೊಳ್ಳೋದಕ್ಕೆ ಸುಮಾರು 1-2 ವರ್ಷಗಳ ಕಾಲದವರೆಗೂ ಕೂಡ ಉಳ್ಕೊಳ್ಳೋದಕ್ಕೆ ಅಲ್ಲಿ ಒಂದು ವ್ಯವಸ್ಥೆಗಳನ್ನೆಲ್ಲ ಮಾಡಲಾಗಿರುತ್ತೆ. ಬಟ್ ಅವರು ಯಾವಾಗ ವಾಪಸ್ ಬರ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು, ಆತಂಕ ಇತ್ತು. ಅದೆಲ್ಲದಕ್ಕೂ ಕೂಡ ಈಗ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದಾಗುತ್ತೆ. ಸೇಫ್ ಆಗಿ ವಾಪಸ್ ಆಗಿದ್ದಾರೆ. ಒಂದು ಸುಂದರ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅವು ಲ್ಯಾಂಡ್ ಆದಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಒಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ, ನಾಸಾದಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಹೇಳ್ತಾ ಇದ್ವಿ, ಈ ಸಡಗರ ಸಂಭ್ರಮವನ್ನು ಹಂಚಿಕೊಳ್ಳುವಂತಹ ಸಲುವಾಗಿ ನಾಸಾದಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗ್ತಾ ಇರುವಂಥದ್ದು. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ನಾಸಾದಿಂದ ಸುದ್ದಿಗೋಷ್ಠಿ ಆಗ್ತಾ ಇದೆ. ಸೊ ಫ್ಲೋರಿಡಾದ ಸಮುದ್ರಕ್ಕೆ ಬಂದಿಳಿದಂಥ ಕ್ರೂ9 ನೌಕೆ. ಸೊ ಅದಾದಮೇಲೆ ಈಗ ಪ್ರೆಸ್ ಮೀಟನ್ನು ನಡೆಸಿದ್ದಾರೆ. ಹೇಗೆ ಈ ಪ್ರೊಸೀಜರ್ ನಡೀತು, ಹೇಗೆ ಅನ್ನೋದ್ರ ಬಗ್ಗೆ ಈಗ ಹೇಳಲಾಗ್ತಾ ಇದೆ. ಜೊತೆಗೆ ಅಲ್ಲಿ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಕೊಟ್ಟಂಥ ಸಪೋರ್ಟ್, ಅದಾದಮೇಲೆ ಆದಂಥ ಆಪರೇಷನ್ ಎಲ್ಲವೂ ಕೂಡ ಸ್ಮೂತ್ ಆಗಿ ನಡೆದಿದೆ ಅಂತ ಈಗ ತಿಳಿಸಲಾಗ್ತಾ ಇದೆ.